Connection established. ಒಂದು ಪ್ರಶ್ನೆ 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ಉತ್ತರ ವಿ. ಡಿ. ಸಾವರ್ಕರ್. 2 ಪ್ರಶ್ನೆ 1857ರ ದಂಗೆಯ ತಕ್ಷಣದ ಕಾರಣವೇನು? ಉತ್ತರ ಸೈನಿಕರಿಗೆ ನೀಡಲಾದ ಎನ್ಫೀಲ್ಡ್ ರೈಫಲ್ ತುಪಾಕಿಗಳಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ಸುದ್ದಿ. 3 ಪ್ರಶ್ನೆ ಬ್ಯಾರಕ್ಪುರದ ಮಿಲಿಟರಿ ಕಾವಾಯಿಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಭಾರತೀಯ. ಪ್ರಶ್ನೆ ಸಂವಿಧಾನದ ಎಷ್ಟನೇ ವಿಧಿಯನ್ನು ಡಾ. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ? ಉತ್ತರ 32ನೇ ವಿಧಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು? ಉತ್ತರ 42ನೇ ತಿದ್ದುಪಡಿ 1976. ಪ್ರಶ್ನೆ ಭಾರತದ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಎಷ್ಟನೇ ಬಾರಿ ತಿದ್ದುಪಡಿ ಮಾಡಲಾಗಿದೆ? ಉತ್ತರ ಒಮ್ಮೆ. ಪ್ರಶ್ನೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಉತ್ತರ ಗಂಗಾ ನದಿ, ಸುಮಾರು 2525 ಕಿ.ಮೀ. ಪ್ರಶ್ನೆ ದಕ್ಷಿಣ ಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಉತ್ತರ ಗೋದಾವರಿ ನದಿ. ಪ್ರಶ್ನೆ ಕರ್ನಾಟಕದ ಜೀವನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಉತ್ತರ ಕಾವೇರಿ ನದಿ. ಪ್ರಶ್ನೆ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲ್ಪಡುವ ನದಿ ಯಾವುದು? ಉತ್ತರ ದಾಮೋದರ ನದಿ. ಪ್ರಶ್ನೆ ಅರಬ್ಬಿ ಸಮುದ್ರವನ್ನು ಸೇರುವ ಭಾರತ. ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಉತ್ತರ ತುಂಗಭದ್ರಾ ಅಣೆಕಟ್ಟು, ಹೊಸಪೇಟೆ. ಪ್ರಶ್ನೆ ಕೃಷ್ಣರಾಜಸಾಗರ ಕೆಆರ್ಎಸ್ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಮಂಡ್ಯ ಜಿಲ್ಲೆ. ಪ್ರಶ್ನೆ ಕೆಆರ್ಎಸ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಉತ್ತರ ಕಾವೇರಿ ನದಿ. ಪ್ರಶ್ನೆ ಪಂಪ ಸಾಗರ ಎಂದು ಯಾವ ಅಣೆಕಟ್ಟನ್ನು ಕರೆಯಲಾಗುತ್ತದೆ? ಉತ್ತರ ತುಂಗಭದ್ರಾ ಅಣೆಕಟ್ಟು. ಪ್ರಶ್ನೆ ಆಲಮಟ್ಟಿ ಅಣೆಕಟ್ಟಿನ ಅಧಿಕೃತ ಹೆಸರೇನು? ಪ್ರಶ್ನೆ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು? ಉತ್ತರ ವಿಜಯಾಲಯ ಚೋಳ. ನೆಕ್ಸ್ಟ್ ಪ್ರಶ್ನೆ ಚೋಳರ ರಾಜಧಾನಿ ಯಾವುದಾಗಿತ್ತು? ಉತ್ತರ ತಂಜಾವೂರು. ನೆಕ್ಸ್ಟ್ ಪ್ರಶ್ನೆ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿದ ರಾಜ ಯಾರು? ಉತ್ತರ ಮೊದಲನೇ ರಾಜೇಂದ್ರ ಚೋಳ. ನೆಕ್ಸ್ಟ್ ಪ್ರಶ್ನೆ ತಂಜಾವೂರಿನ ಪ್ರಸಿದ್ಧ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಉತ್ತರ ರಾಜರಾಜ ಚೋಳ. ನೆಕ್ಸ್ಟ್ ಪ್ರಶ್ನೆ ಚೋಳರ ಕಾಲ. ಭಾರತ ಸಂವಿಧಾನದ ಪ್ರಮುಖ ವಿಧಿಗಳು. ವಿಷಯ ವಿಧಿ ಆರ್ಟಿಕಲ್ ಭಾರತಕ್ಕೆ ರಾಷ್ಟ್ರಪತಿಗಳು. 52ನೇ ವಿಧಿ ಪ್ರತಿ ರಾಜ್ಯಗಳಿಗೆ ರಾಜ್ಯಪಾಲರು. 153ನೇ ವಿಧಿ ಪ್ರತಿ ರಾಜ್ಯಕ್ಕೆ ಮುಖ್ಯಮಂತ್ರಿ. 163ನೇ ವಿಧಿ ಅಡ್ವೊಕೇಟ್ ಜನರಲ್. 165ನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗ. 61ನೇ ವಿಧಿ ಪ್ರಧಾನಮಂತ್ರಿ ನೇಮಕಾತಿ. 74ನೇ ವಿಧಿ ಭಾರತದ ಅಟಾರ್ನಿ ಜನರಲ್. 76ನೇ ವಿಧಿ ಭಾರತಕ್ಕೆ ಉಪರಾಷ್ಟ್ರಪತಿ. 63ನೇ ವಿಧಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಖೇಗ್. 1 ಖನಿಜ ಎಂದರೇನು? ಉತ್ತರ ನೈಸರ್ಗಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಗುಣಗಳನ್ನು ಹೊಂದಿರುವ ಅಜೈವಿಕ ವಸ್ತುವನ್ನು ಖನಿಜ ಎನ್ನುತ್ತಾರೆ. 2 ಅದಿರು ಓರ್ ಎಂದರೇನು? ಉತ್ತರ ಲಾಭದಾಯಕವಾಗಿ ಲೋಹವನ್ನು ಬೇರ್ಪಡಿಸಲು ಸಾಧ್ಯವಿರುವ ಖನಿಜದ ಮೂಲವನ್ನು ಅದಿರು ಎಂದು ಕರೆಯುತ್ತಾರೆ. 3 ಆಧುನಿಕ ನಾಗರಿಕತೆಯ ಬೆನ್ನೆಲುಬು ಎಂದು ಯಾವ ಖನಿಜವನ್ನು ಕರೆಯುತ್ತಾರೆ? ಉತ್ತರ ಕಬ್ಬಿಣದ ಅದಿರನ್ನು ಐರನ್ ಓರ್ ಆಧುನಿಕ ನಾಗರಿಕತೆಯ ಬೆನ್ನೆಲುಬು ಎಂದು ಕರೆಯುತ್ತಾರೆ. 4 ಲೋಹ ಖನಿಜ. ಭಾರತದ ಸಂಸತ್ತು ಎಲ್ಲಿದೆ? ಉತ್ತರ ನವದೆಹಲಿ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಪ್ರಾಣಿಗಳು ಯಾವುವು? ಉತ್ತರ ಆನೆ, ಕುದುರೆ, ಗೂಳಿ ಮತ್ತು ಸಿಂಹ. ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಉತ್ತರ ವೂಲರ್ ಸರೋವರ, ಜಮ್ಮು ಮತ್ತು ಕಾಶ್ಮೀರ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಉತ್ತರ ಪ್ರತಿಭಾ ಪಾಟೀಲ್. ಭಾರತದ ಪ್ರಮಾಣಿತ ಸಮಯವನ್ನು ಐಎಸ್ಟಿ ಯಾವ ನಗರದ ಆಧಾರದ ಮೇಲೆ ಲೆಕ್ಕಹಾಕಲಾಗುತ್ತದೆ? ಉತ್ತರ